ಯಾಕೆಂದರೆ ಈಗ ಫಾಲೋವರ್ಸ್ ಇರಲಿ ಅಥವಾ ಪಕ್ಷ ಅಂತ ಇರಲಿ, ಅದರಲ್ಲಿ ಈಗ ಕ್ಲ್ಯಾಶಸ್ ಆಗೋದು ಅಥವಾ ಈ ರೀತಿಯ ಒಂದು ಘಟನೆಗಳಾಗೋದು ಸಹಜ. ಬಟ್ ಅದಕ್ಕೆ ಅಂತ ಒಬ್ಬರು ಪ್ರಾಣ ಕಳ್ಕೊಂಡಿರೋದು ನೋಡಿದ್ರೆ ಇಷ್ಟು ಮಟ್ಟಕ್ಕೆ ಹೋಗಬೇಕಾ ನಾವು? ಪಕ್ಷ ವಿರೋಧ ಅನ್ನೋದು ಇರುತ್ತೆ, ಒಂದೊಂದು ಪಕ್ಷಕ್ಕೆ ಒಂದು ಏನೇನು ನಡೀತೆ, ಈ ರೀತಿಯ ಒಂದು ಕ್ಲಾಶಸ್ ನಡೆಯೋದು ನಾವು ನೋಡ್ಕೊಂಡು ಬಂದಿದ್ದೀವಿ. ಮತ್ತು ಇದು ಆಗಬಾರ್ದು, ಈ ಮಟ್ಟಕ್ಕೆ ಒಂದು ಅದೇನಂತಾರೆ ಶತ್ರುತ್ವ ಅನ್ನೋದು ಈ ಲೆವೆಲ್ಗೆ ಹೋಗಬಾರ್ದು ಅನ್ನೋದು ನನ್ನ ಉದ್ದೇಶ. ಇಲ್ಲ, ನೋಡು ಅದಕ್ಕೆ ತಾನೇ ಇವತ್ತು ಡಿಸ್ಕಷನ್ ಫಸ್ಟು ಮೀಟಿಂಗೇ ನಡೆದಿದ್ದು ಇವತ್ತು. ಈ ಒಂದು ನಿಟ್ಟಿನಲ್ಲಿ ಖಂಡಿತ ಮುಂದಿನ ದಿನಗಳಲ್ಲಿ ಪಾರ್ಟಿ ಜೊತೆಲಿ ಚರ್ಚೆ ಮಾಡಿ ಇನ್ನು ಹೈಕಮಾಂಡ್ ಜೊತೆಲೂ ಮಾತನಾಡೋ ಒಂದು ಅವಕಾಶ ಇದೆ. ಅವರು ಯಾವ ರೀತಿ ನಾನು ಈ ಮುಂದಿನ ಹೆಜ್ಜೆಗಳು ಹಾಕಬೇಕು ಅನ್ನೋದು ಒಂದು ಡೈರೆಕ್ಷನ್ ನನಗೂ ಬರುತ್ತಲ್ಲ ಪಾರ್ಟಿ ಹೈಕಮಾಂಡಿಂದ ಅಥವಾ ಸ್ಟೇಟ್ ಲೀಡರ್ಶಿಪ್ಪಿಂದ, ಅದರಂತೆ ನಾನು ನಡ್ಕೊತೀನಿ. ಅಲ್ಲ, ನಾನು ಪರ್ಟಿಕ್ಯುಲರ್ಲಿ ಬರೀ ಚುನಾವಣಾ ರಾಜಕಾರಣ ಅನ್ನೋದು ನಾನು ಮಾತಾಡೋಕ್ಕೆ ಇಷ್ಟಪಡಲ್ಲ. ಬಟ್ ಖಂಡಿತ ರಾಜಕಾರಣಕ್ಕೆ ನನ್ನ ವಿರೋಧ ಅಂತೂ ಏನಿಲ್ಲ. ಸಮಯ ಸಂದರ್ಭ ಎಲ್ಲ ಕೂಡ ಬರಬೇಕು, ಅದಕ್ಕೆ ಒಂದು ಅದೇನಂತಾರೆ ಸರ್ಕಮ್ಸ್ಟೆನ್ಸಸ್ ಎಲ್ಲ ಸರಿಯಾಗಿರಬೇಕು ನನಗೆ, ಅಷ್ಟೇ. ಇಲ್ಲ, ಆ ರೀತಿ ಯಾವುದೊಂದು ಪರ್ಟಿಕ್ಯುಲರ್ ಕ್ಷೇತ್ರ ಅಂತನೋ ಅಷ್ಟು ಮಟ್ಟಕ್ಕೆ ನಾವು ಮಾತಾಡಿಲ್ಲ. ಈಗ ಜನರಲ್ ಡಿಸ್ಕಷನ್ ನಡೆದಿದೆ ಪಕ್ಷ ಸಂಘಟನೆ ಬಗ್ಗೆ. ಮುಂದಿನ ದಿನಗಳಲ್ಲಿ ಇನ್ನು ಹಲವಾರು ಮೀಟಿಂಗ್ಸ್ ಮಾಡಬೇಕು, ಮಂಡ್ಯದಲ್ಲೇ ಮಾಡಬೇಕು ಅನ್ನುವಂಥ ನಿರ್ಧಾರನೂ ಆಗಿದೆ. ಸೊ ಖಂಡಿತ ಫಸ್ಟು ಗ್ರಾಸ್ ರೂಟಿಂದ ಪಕ್ಷವನ್ನು ಯಾವ ರೀತಿ ಬಿಲ್ಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವೆಲ್ಲರೂ ಒಂದು ಕಾಳಜಿ ತಗೊಂಡು ಮಾಡ್ತೀವಿ. ಇಲ್ಲ, BJPಗೆ ಮೊದಲಕ್ಕಿಂತ ಖಂಡಿತ ಈಗ ಒಂದು ಫಾಲೋವರ್ಸ್ ಇರಲಿ ಅಥವಾ ನೀವು ವೋಟಿಂಗ್ ಪ್ಯಾಟರ್ನ್ ನೋಡಿದ್ರೂ ಕಳೆದ ಒಂದು ಎಲೆಕ್ಷನ್ಸ್ಗಳಲ್ಲಿ ಎಲ್ಲ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಮುಂದಿನ ದಿನಗಳಲ್ಲಿ ಪಕ್ಷ ನಾವು ಸಂಘಟನೆ ಮಾಡಿ ಅದನ್ನು ಯಾವ ರೀತಿ ಬೆಳೆಸ್ಕೊಂಡು ಹೋಗಬೇಕು ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಯಾಕೆಂದರೆ ಈಗ ಫಾಲೋವರ್ಸ್ ಇರಲಿ ಅಥವಾ ಪಕ್ಷ ಅಂತ ಇರಲಿ, ಅದರಲ್ಲಿ ಈಗ ಕ್ಲ್ಯಾಶಸ್ ಆಗೋದು ಅಥವಾ ಈ ರೀತಿಯ ಒಂದು ಘಟನೆಗಳಾಗೋದು ಸಹಜ. ಬಟ್ ಅದಕ್ಕೆ ಅಂತ ಒಬ್ಬರು ಪ್ರಾಣ ಕಳ್ಕೊಂಡಿರೋದು ನೋಡಿದ್ರೆ ಇಷ್ಟು ಮಟ್ಟಕ್ಕೆ ಹೋಗಬೇಕಾ ನಾವು? ಪಕ್ಷ ವಿರೋಧ ಅನ್ನೋದು ಇರುತ್ತೆ, ಒಂದೊಂದು ಪಕ್ಷಕ್ಕೆ ಒಂದು ಏನೇನು ನಡೀತೆ, ಈ ರೀತಿಯ ಒಂದು ಕ್ಲಾಶಸ್ ನಡೆಯೋದು ನಾವು ನೋಡ್ಕೊಂಡು ಬಂದಿದ್ದೀವಿ. ಮತ್ತು ಇದು ಆಗಬಾರ್ದು, ಈ ಮಟ್ಟಕ್ಕೆ ಒಂದು ಅದೇನಂತಾರೆ ಶತ್ರುತ್ವ ಅನ್ನೋದು ಈ ಲೆವೆಲ್ಗೆ ಹೋಗಬಾರ್ದು ಅನ್ನೋದು ನನ್ನ